ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ತನಿಖೆಗೆ ಕ್ಷಣಗಣನೆ ಆರಂಭ ಆಗಿದೆ. ಈ ಬೆನ್ನಲ್ಲೇ ಒಬ್ಬರಾದ್ಮೇಲೆ ಒಬ್ರು ಕಾಂಗ್ರೆಸ್ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವಕ್ಕೆ ಗಂಡಾಂತರ ತರಲಿಕ್ಕೆ ಹುನ್ನಾರ ಆಗಿದೆ. ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತರು ಕೂಡ ಹೌದು. ಇವರು ಸಿದ್ದರಾಮಯ್ಯ ಅವರನ್ನ ಅನುಮಾನ ಪಡಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪಟ್ಟಭದ್ರ ಹಿತಾಸಕ್ತಿಗಳು ಒಂದಾಗಿ ಸಿಎಂ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಅಪರೂಪದ ಪ್ರಾಮಾಣಿಕ ರಾಜಕಾರಣಿ ಅಂತ ಹೇಳಿ ಎಚ್.ಸಿ. ಮಹದೇವಪ್ಪ ಅವರು ಮಾತನಾಡಿದ್ದಾರೆ. ಈ ರಾಜ್ಯ ಕಂಡ ಅಪರೂಪದ ಪ್ರಾಮಾಣಿಕ ರಾಜಕಾರಣಿ 40 ವರ್ಷದಿಂದ ನನ್ನ ಜೊತೆಗೆ ಒಂದೇ ಒಂದು ದಿನ ಉಳ್ಳವರ ಪ್ರಭಾವಕ್ಕೆ, ಹಣವಂತರ ಪ್ರಭಾವಕ್ಕೆ ಈಡಾಗಿರೋದು ನಾನು ನೋಡೇ ಇಲ್ಲ. ಪೂರ್ಣವಾಗಿ ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ, ಬಡ ಜನರ ಪರವಾಗಿ ಮತ್ತು ರಾಜ್ಯದ ಆರ್ಥಿಕ ದೃಢತೆಯ ಪರವಾಗಿ ನಿಷ್ಠೆ ಮತ್ತು ಪ್ರಾಮಾಣಿಕೆಯಿಂದ ದುಡಿಯುವಂತ ಸದಾಕಾಲ ಅವ್ರಿಗೆ ಖಾಸಗಿ ಜೀವನ ಇಲ್ಲ, ಮನೆ ಮಠದ ಬಗ್ಗೆ ಯೋಚನೆ ಮಾಡಲ್ಲ, ಹೆಂಡತಿ ಮಕ್ಕಳ ಬಗ್ಗೆ ಗಮನ ಹರಿಸಲ್ಲ. ಅವರು ಊಟ ಕೊಟ್ರೆ ಯಾವ ಊಟ ಎಷ್ಟು ರುಚಿ ಇದೆ ಏನು ಅಂತ ಗೊತ್ತಾಗಲ್ಲ. ಆ ಕಡೆ ಈ ಕಡೆ ಅಂತ ಏನ್ ಊಟ ಮಾಡಿದೆ ಅಂತ ಗೊತ್ತಾಗಲ್ಲ. ಇನ್ವೇರಿಯಬಲ್